ತ್ರಿಶೂಲ್ ಏನಾಯ್ತು? ಯಾಕಲ್ಲ ನಿಂತ್ಬಿಟ್ಟಿದ್ಯಾ? ಬಾ. ಎಲ್ಲಿಗೆ ಹೋಗಿದ್ದೆ ನೀನು? ಆಸ್ಪತ್ರೆಗೆ ಹೋಗಿ ಬಂದಾಗಿದ್ದ ನೀನು ತುಂಬ ವಿಚಿತ್ರವಾಗಿ ಆಡ್ತಿದ್ಯಾ. ಏನೋ ಯೋಚನೆ ಮಾಡ್ತಿರ್ತೀಯ, ಏನೇನೋ ನೋಡಿ ಹೆದರ್ಕೋತೀಯ. ಏನಾಯ್ತು ನಿನಗೆ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಏನಿಲ್ಲ ಶಿವಾನಿ. ನೀನು ಏನಿಲ್ಲ ಅಂತ ಹೇಳ್ತಿದ್ರು ನೀನು ಒದ್ದಾಟ ನೋಡಿದ್ರೆ ಗೊತ್ತಾಗ್ತಿದೆ ಏನೋ ಆಗಿದೆ ಅಂತ. ಹೇಳು ತ್ರಿಶೂಲ್, ನಿನ್ನ ಸಮಸ್ಯೆ ಏನಿದ್ರು ನನ್ನ ಹತ್ರ ಹೇಳು, ಅದಕ್ಕೊಂದು ಪರಿಹಾರ ಹುಡ್ಕೋಣ. ಸಮಸ್ಯೆ ನೀನೇ ಅಂತಾದಾಗ ಎಲ್ಲಿಂದ ಪರಿಹಾರ ಹುಡುಕುದು ಶಿವಾನಿ? ಅದಕ್ಕೆ ಪರಿಹಾರದ ಜೊತೆಗೆ ಬನ್ನಿ. ನಾಳೆ ಸೂರ್ಯ ಹುಟ್ಟಿದ ತಕ್ಷಣ ಜಗತ್ತಿಗೆ ಬೆಳಕು ಕೊಡೋದ್ರ ಜೊತೆಗೆ ನೀನೇನು ಅನ್ನೋದು ಕೂಡ ನನಗೆ ಅರ್ಥ ಆಗುತ್ತೆ. ತ್ರಿಶೂಲ್, ಯಾಕೇನು ಮಾತಾಡ್ತಿಲ್ಲ? ಏನಾದರೂ ಹೇಳು. ಆಸ್ಪತ್ರೆಗೆ ಹೋಗಿ ಹೊಟ್ಟೆಲಿರೋ ಮಗು ನೋಡ್ಕೊಂಡು ಬಂದಮೇಲೆ ಅಪ್ಪ ಅದನ್ನು ಮಗುಗೆ ಮುತ್ತು ಕೊಡ್ತಾನಂತೆ. ಆದರೆ ನೀನು ಮಗು ಮೇಲೆ ಪ್ರೀತಿನ ತೋರಿಸ್ತಾ ಇಲ್ಲ. ನಿನ್ನ ಹೊಟ್ಟೆನಲ್ಲಿ ಹಾವಿನ ಮರಿಗಿರೋ ವಿಚಾರ ಗೊತ್ತಾಗಿದೆ. ಇನ್ನು ನನಗೆ ಗೊತ್ತಾಗಬೇಕಾಗಿರೋದು ನೀನು ಕೂಡ ಹಾವು ಅನ್ನೋದು ಮಾತ್ರ. ಅದು ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಿರೋ ನೀನೇನು ಮಾತಾಡ್ತಿಲ್ವಲ್ಲ? ಎಲ್ಲಿಗೆ ಹೋಗಿದ್ದೆ ನೀನು? ನಾನು ಸ್ವಾಮಿಗಳು ನೋಡ್ಕೊಂಬರಕ್ಕೆ ಹೋಗಿದ್ದೆ. ಯಾವ ಸ್ವಾಮಿಗಳು? ಅವರು ಡಾಕ್ಟರ್ ಸ್ವಾಮಿನಾಥನ್ ಅಂತ. ಅವರು ಅದೇ ನೀನು ಗರ್ಭಿಣಿ ಆಗಿರೋ ವಿಷಯ ಅವ್ರಿಗೆ ಹೇಳ್ತಾ ಇದ್ದೆ. ನೀನು ಹೇಗೆ ನೋಡ್ಕೋಬೇಕು ಅಂತ ಒಂದಷ್ಟು ಟಿಪ್ಸ್ಗಳು ಕೊಡ್ತಾ ಇದ್ರು ನನಗಷ್ಟೇ. ಹೇಗೆ ನೋಡ್ಕೋಬೇಕಂತ? ಅದು ಬೆಳಗಿನ ಜಾವ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಅದರಿಂದ ಏನಾಗುತ್ತಂತೆ? ಅದೇ ಶಿವಾನಿ, ಬೆಳಗಿನ ಜಾವ ನಮ್ಮಪ್ಪ ಮತ್ತು ತ್ರಿವಿಕ್ರಮ್ ಸಾವು, ಅದ್ರ ಹಿಂದೆ ಇರೋ ರಹಸ್ಯ ಎಲ್ಲ ಗೊತ್ತಾಗತ್ತೆ. ಇಷ್ಟು ದಿನದಿಂದ ನನಗಿರೋ ಗೊಂದಲ, ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗತ್ತೆ. ಅಲಾರಾಮು ಇದೇ ಕರೆಕ್ಟ್ ಟೈಮ್. ಇದನ್ನ ನಿಮ್ಮ ಮೇಲೆ ಪರೀಕ್ಷೆ ಮಾಡಬೇಕು. ಶಿವಾನಿ, ಶಿವಾನಿ, ಏಯ್, ಏನಾಯ್ತು? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಕಿಂಗ್ ಮಾಡೋಣ ಅಂತ ಹೇಳಿದ್ನಲ್ಲ, ಟೈಮ್ ಆಯ್ತು. ತ್ರಿಶೂಲ್, ಇವತ್ತೇ ಹೋಗ್ಬೇಕಾ? ನಾಳೆ ಹೋದ್ರೆ ಆಗೋದಿಲ್ವಾ? ಇಲ್ಲ 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 ಇಲ್ಲ, ನಾಳೆ ಎಲ್ಲ ಆಗಲ್ಲ, ಇವತ್ತೇ ಆಗಬೇಕು. ನಾಳೆ ಅಂದವನು ಮನೆ ಹಾಳು ಅಂತ ಗಾದೆ ಮಾತೆ ಇಲ್ವಾ? ನಾಳೆವರೆಗೂ ನನಗೆ ತಾಳ್ಮೆ ಇಲ್ಲ ಶಿವಾನಿ, ನನಗೆ ಕಾಯಕ್ಕಾಗಲ್ಲ. ನೀನು ಯಾವ್ದಕ್ಕೆ ಕಾಯ್ತಾ ಇದೆಯಾ? ಅದೇ ಶಿವಾನಿ, ನೀನು ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ ಮಗು ಒಳ್ಳೇದಲ್ವಾ, ಅದಕ್ಕೆ. ತ್ರಿಶೂಲ್,
ಅದು ಹಠ ಮಾಡಬೇಡ ಶಿವಾನಿ. ವಾಕಿಂಗ್ ಕರ್ಕೊಂಡು ಹೋಗೋದ್ರಿಂದ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸಿಗತ್ತೆ ಅಂತ ನಾನು ಹೇಳಿಲ್ವ ನಾನು? ಬಾ ಶಿವಾನಿ ಪ್ಲೀಸ್. ತ್ರಿಶೂಲ್, ಶಿವಾನಿ ನನಗೋಸ್ಕರ ಬರೋದಿಲ್ಲ ನೀನು? ಬಾ ಹೋಗೋಣ. ಬಾ ಬಾ ಇವಾಗಲೇ ಬಾ, ಪರಲ್ಲ ಇದೇ ಬಟ್ಟಲ್ ಬಾ. ಇಲ್ಲ ರೆಡಿ ಆಗಬೇಕಲ್ಲ, ಸರಿ ರೆಡಿಯಾಗಿ ಬಾ, ನಾನು ಆಚೆ ಇರ್ತೀನಿ. ಗುರುಗಳೇ, ದಿಗ್ವಿಜಯ್ ಅವ್ರ ಮನೆಗೆ ಹೋಗಿದ್ರಲ್ಲ, ಏನಾದ್ರೂ ಗೊತ್ತಾಯ್ತಾ? ತಿಳಿದದ್ದು ಇನ್ನು ತಿಳಿಯಾಗಬೇಕು. ರಾಡಿಯಲ್ಲಿ ನಮ್ಮ ಪ್ರತಿಬಿಂಬ ನೋಡಿದರೆ ಬೇರೆಯವರ ಪ್ರತಿಬಿಂಬದ ಹಾಗೆ ಕಾಣೋಕ್ ಶುರುವಾಗುತ್ತೆ. ನಂದೀಶ್, ಶಿವಾನಿ ಹೇಳಿದ ಆ ದಿಗ್ವಿಜಯನ ಸ್ನೇಹಿತನ ಹೆಸರು ಇವರಿಗೆ ಗೊತ್ತಾ? ಯಾವಂಡ ಅವನ ಸ್ನೇಹಿತ? ನನಗೂ ಗೊತ್ತಿಲ್ಲ. ಯಜಮಾನ್ರು ಶಿವಾನಿಗೆ ಫೋನ್ ಮಾಡಿದ್ರಂತೆ. ಯಜಮಾನ್ರು ಋಷಿಕೇಶದಲ್ಲಿ ಅವ್ರ ಫ್ರೆಂಡ್ ಯಾರೋ ಬದ್ರಿಪ್ರಸಾದ್ ಅನ್ನೋರು ಮನೇಲಿದ್ದಾರಂತೆ. ನನಗೆ ಬದ್ರಿಪ್ರಸಾದ್ ಅನ್ನೋರು ಯಾರು ನನಗೆ ಗೊತ್ತಿಲ್ಲ. ಯಜಮಾನ್ರು ಆ ಹೆಸರನ್ನ ಸ್ನೇಹಿತ ಇದ್ದಾನೆ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ನಿಮ್ಗೇನಾದರೂ ಹೇಳಿದಾರಾ? ತಿಳ್ಕೊಂಡು ಹೇಳ್ಡೈ, ನಮಗ್ ಗೊತ್ತಿರಂಗ ನಮ್ಮಂದ್ ಬಿಟ್ರೆ ಅವಂಗ ಬೇರೆ ಯಾವ ಸ್ನೇಹಿತ ಉಂಡ? ಹೌದೌದು, ದಿಗ್ವಿಜಯ್ ಅವ್ರಿಗೆ ಆ ಹೆಸರಿನ ಫ್ರೆಂಡ್ಸು ಯಾರೂ ಇರಲಿಲ್ಲ. ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲೂ ಆ ಥರ ಯಾರೂ ಇಲ್ಲ. ಹಾಗಾದ್ರೆ ನಮ್ ದಿಗ್ವಿಜಯ ಹೊಸ ಸ್ನೇಹಿತನ ಜೊತೆ ನಾಗಮಣಿ ತಗೊಂಡು ಓಡೋಗ್ಬಿಟ್ನಾ ಅಂತ? ನಾಗಮಣಿ ತಗೊಂಡು ಋಷಿಕೇಶದಲ್ಲಿ ಏನಾದ್ರೂ ಪೂಜೆ ಮಾಡೋ ಪದ್ಧತಿ ಉಂಟಾ? ಬುದ್ಧಿವಂತಿಕೆ ಅನುಮಾನ. ನಾಗಮಣಿ ಈ ಪ್ರಾಂತ್ಯ ಬಿಟ್ಟು ಆಚೆ ಹೋಗಿದ್ದರೆ ದಿಗ್ವಿಜಯನ ಮನೆಯಲ್ಲಿ ನಾಗಗಳ ಓಡಾಟವೇ ಇರುತ್ತಿರಲಿಲ್ಲ. ಏನ ದಿಗ್ವಿಜಯನ್ ಮನ್ಯಾಗ ನಾಗಗಳು ಓಡಾಡ್ತಾವ? ಅಲ್ಲಿ ಸರ್ಪಗಳ ಜಾಡಿದೆ, ಇಚ್ಛಾಧಾರಿ ನಾಗಗಳು ಓಡಾಡಿದೆ. ನಾಗಮಣಿ ಪ್ರಾಂತ್ಯ ಬಿಟ್ಟು ಹೋಗಿದ್ದರೆ ನಾಗಗಳು ಅಲ್ಲಿಗೆ ಹೋಗದಿರಲು ಸಾಧ್ಯವಿಲ್ಲ. ಕಾಳಗ ನಡೆದ ಜಾಗದಲ್ಲಿ ನನಗೆ ಗೋಚರಿಸಿದ್ದು ಅದೇನಾಗ ಬಂಗಾರದ ಬಣ್ಣದ ಸ್ತ್ರೀನಾಗ, ಕೆಂಪು ಕೆಂದಾವರೆ ಬಣ್ಣದ ಪುರುಷನಾಗ. ಅಯ್ಯೋ ಗುರುಗಳೇ, ಹಾಗಾದ್ರೆ ಮನೇಲಿರೋ ಯಾರಾದ್ರೂ ಒಬ್ರು ಇಚ್ಛಾದಾರಿ ನಾಗನ? ಅಲ್ಲ ಅನ್ನಲು ಆಗಲ್ಲ, ಅಲ್ಲ ಗೆಳೆಯಲು ಸಾಧ್ಯವಿಲ್ಲ. ಕಂಡು ಹಿಡಿಯಬೇಕು. ಹೇಗ್ ಸ್ವಾಮಿಗಳೇ, ಹೇಗದನ್ನು ಕಂಡುಹಿಡಿಯೋದು? ಪೂಜೆ ಮಾಡಬೇಕು. ಸರ್ಪ ಸಂಕಲ್ಪ ಪೂಜೆ ಮಾಡಬೇಕು. ಅದು ಸರ್ಪಗಳ ಜಾಡು ತೋರಿಸುತ್ತದೆ. ಪೂಜೆಗೆ ಬೇಕಾದ ವಸ್ತುಗಳು ತಯಾರಿದೆ ತಾನೆ? ರೆಡಿ ಇದೆ ಗುರುಗಳೇ. ತ್ರಿಶೂಲ್, ಏನಾಯ್ತು? ಯಾಕಲ್ಲ ನಿಂತ್ಬಿಟ್ಟಿದ್ಯಾ? ಬಾ. ಯಾಕೆ? ಶಿವಾನಿ, ಇವತ್ತು ನೀನು ಎಲ್ಲ ಸತ್ಯಗಳು ಬಯಲಾಗಲೇಬೇಕು. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ರಕ್ತೇಶ್ವರಿಯೇ ನಮಃ. ರಕ್ತಂ ಸಮರ್ಪಯಾಮಿ. ಓಂ ಜ್ವಾಲಾಮುಖಿ ರೂಪಿಣೇ ನಮಃ. ರಕ್ತಂ ಸಮರ್ಪಯಾಮಿ. ರುಂಡಮಾಲಿನ್ಯೇ ನಮಃ. ರಕ್ತಂ ಸಮರ್ಪಯಾಮಿ. ಸರ್ಪಕುಲ ಶತ್ರುವೇ ನಮಃ. ಗರುಡಕುಲ ಮಿತ್ರಾಯ ನಮಃ. ರಕ್ತಂ ಸಮರ್ಪಯಾಮಿ. ರಕ್ತ ಕಾಟೇಶ್ವರಿಯೇ ನಮಃ. ರಕ್ತಂ ಸಮರ್ಪಯಾಮಿ.
ರಕ್ತ ಕಾಟೇರಿ ರಕ್ತವಾಹಿನಿ ಫಟ್ ಫಟ್ ಸ್ವಾಹಾ. ಗೊತ್ತಾಗ್ಬಿಡ್ತಾ ನಾನು ನಾಗಿಣಿ ಅಂತ ತ್ರಿಶೂಲ್ಗೆ ಕಾಣಿಸ್ಬಿಡ್ತಾ. ಅಂದ್ರೆ ನಾನು ಅನ್ಕೊಂಡಿದ್ದು ತ್ರಿಶೂಲ್ಗೆ ಅವನು ಆದಿಶೇಷ ಅಂತ ಗೊತ್ತಾಗೋಕ್ಕೂ ಮುಂಚೆ ನಾನು ಇಚ್ಛಾಧಾರಿ ನಾಗಿಣಿ ಅಂತ ಗೊತ್ತಾಗೋದ್ರೆ ದುಡ್ಡು ಅನಾಹುತಾನೆ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಈಗ ಏನಾಗ್ಬಿಡುತ್ತೋ ಪರಮೇಶ್ವರ. ಯಾಕೆ ಶಿವಾನಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಅಲ್ಲ, ಈ ಮಂತ್ರಚೂರ್ಣ ಹಾಕಿದ್ಮೇಲೆ ಶಿವಾನಿಗೆ ಯಾವ ತರ ಚೇಂಜಸ್ ಆಗ್ತಾ ಇಲ್ವಾ? ಅವಳು ಮೊದ್ಲಿದ್ದಂಗೆ ಇದ್ದಾಳೆ. ಅಂದ್ರೆ ನನ್ನ ಅನುಮಾನ ಸುಳ್ಳ? ಶಿವಾನಿ ಏನಾಯ್ತು? ಇವನು ಆದಿಶೇಷ ಆಗಿರೋದಕ್ಕೆ ಗೊತ್ತಾಗ್ತಾ ಇಲ್ವಾ? ಅಥವಾ ನನ್ನ ಹೊಟ್ಟೆಲಿರೋ ನಾಗಮಣಿ ನನ್ನನ್ನು ಕಾಪಾಡ್ತಾ ಇದೆಯಾ? ಶಿವಾನಿ ನಿನ್ನೇ ಕೇಳ್ತಾ ಇರೋದು. ತ್ರಿಶೂಲ್, ಮನೆಗೆ ಹೋಗೋಣ. ಮನೆಗೆ ಯಾಕೆ? ಅದೆಲ್ಲ ಕೇಳ್ಬೇಡ, ನಾವು ಮನೆಗೆ ಹೋಗ್ಬೇಕಷ್ಟೆ. ಬಾ ತ್ರಿಶೂಲ್. ಬಂದೆ ಶಿವಾನಿ. ಯಾರಾದ್ರೂ ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡಿದ್ರ? ಯಾಕೆ ಮೈಯಲ್ಲಿ ಉರಿತಾ ಇದೆ? ಏನಾಗ್ತದ? ತ್ರಿಶೂಲ್, ನನ್ನ ಮೇಲೆ ಏನಾದ್ರೂ ಬಿದ್ದಿದ್ದು ನೋಡಿದ್ಯಾ ನೀನು? ಇಲ್ಲ ಏನು ಬಿದ್ದಿಲ್ಲ. ಹೌದಾ? ಯಾಕೋ ತುಂಬಾ ಹಿಂಸೆ ಆಗ್ತಿದೆಯಲ್ಲ, ಮೈಯೆಲ್ಲ ಉರಿತಾ ಇದೆ ತ್ರಿಶೂಲ್. ನಾನು ಚೂರ್ಣ ಹಾಕಿದಕ್ಕೋಸ್ಕರ ಇವಳಿಗೆ ತೊಂದರೆ ಆಯ್ತಾ? ಬಾ ಮನೆಗೆ ಹೋಗೋಣ, ಬೇಗ ಬಾ. ಯಾಕೇನು ಆಗ್ಲಿಲ್ಲ? ಅಲ್ಲ, ಬೆಳಿಗ್ಗೆ ಕೋಳಿ ಕೂಗೋಕ್ ಮುಂಚೆ ಮನೆಯಿಂದ ಹೊರಟವರು ನಾಯಿ ಕೂಗೋ ಟೈಮ್ ಆದ್ರೂ ಮನೆಗೆ ಬರೋ ಸೂಚನೆನೇ ಕಾಣಿಸ್ತಾ ಇದೆ. ಗೋವಿಂದ, ಯಾರಿಗೆ ಹೇಳ್ತಾ ಇದೀಯೋ? ಇನ್ಯಾರು, ನಿಮ್ಮ ಮೊಮ್ಮಗ ಮತ್ತೆ ಸೊಸೆ ಬಗ್ಗೆ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆ ವಾಕಿಂಗ್ ಅಂತ ಹೋದ್ರು, ಬಂದ ಮೇಲಾದ್ರೂ ಮನೇಲಿದ್ರ ತಕ್ಷಣ ಹೊರಟೋದ್ರು. ಮದ್ವೆ ಆದ್ಮೇಲೂ ಇಷ್ಟೊಂದು ಪ್ರೀತಿ ಇರುತ್ತಾ? ಗೋವಿಂದ, ಪ್ರೀತಿ ಬೇಕಾಗಿರೋದು ಮದ್ವೆ ಮುಂಚೆ ಅಲ್ಲ ಕಣೋ, ಮದ್ವೆ ನಂತರ. ಸುಮ್ನೆ ನನ್ನ ಮಗ ಸೊಸೆ ಮೇಲೆ ನಿನ್ ಕೆಟ್ಟ ಕಣ್ಣು ಹಾಕ್ಬೇಡ. ಏನೋಪ್ಪ, ಅಲ್ಲ ಬುಟ್ಟಿಲಿರೋ ಮೀನಿಗೂ ಗಾಳ ಹಾಕ್ತಾರೆ ಅಂತ ನಿನ್ನ ಮಗನ್ ನೋಡಿದ್ಮೇಲೆ ನನಗೆ ಗೊತ್ತಾಗಿತ್ತು. ಗೋವಿಂದ, ನಿನ್ನ ಹೆಂಡ್ತಿನ ನಿನಗ್ ಪ್ರೀತಿಸಕ್ ಬರಲ್ಲ ಅಂತ ಎಲ್ರೂ ಹಾಗೆ ಇರ್ಬೇಕು ಅಂತ ಯಾಕೋ ಅನ್ಕೊಳ್ತೀಯ ನೀನು? ಮಾವ, ನೀನ್ ಬೇಕಾದ್ರೆ ಅತ್ತೆ ಜೊತೆ ವಾಕಿಂಗ್ ಹೋಗು, ಸಂಜೆ ಮಾರ್ಕೆಟ್ಗೆ ಹೋಗು. ಯಾರು ಬೇಡ ಅಂತಾರೆ? ಬೇಡ ಅಂತಾರೆ. ನನ್ನ ಹೆಂಡ್ತಿನೇ ಬೇಡ ಅಂತಾಳೆ. ರುಂಡ ಮಾಲಿನ್ಯೇ ನಮಃ, ಪ್ರಚಂಡ ವೀರ್ಯೇ ನಮಃ ಫಟ್ ಫಟ್ ಸ್ವಾಹಾ. ಚಂಡ ಸಹೋದರಿಯೇ ನಮಃ, ಚಂಚಲ ನೇತ್ರಾಯ ನಮಃ ಫಟ್ ಫಟ್ ಸ್ವಾಹಾ. ಓಂ ಜ್ವಾಲಮಾಲಿನ್ಯಾಯ ವಿದ್ಮಹೇ ರಕ್ತಪ್ರಿಯಾಯ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್. ಮಾರ್ಗನೇತ್ರ ಆವಾಹಯಾಮಿ. ಮಾರ್ಗನೇತ್ರ, ಪೂರ್ವ ದಿಕ್ಕಿಗೆ ಹೋಗು, 100 ಗಾವುದ ದೂರ ಹೋಗು. ದಿಗ್ವಿಜಯ ಅನ್ನುವವನ ಮನೆಯ ದಿಕ್ಕಿಗೆ ಹೋಗು. ಆ ಮನೆಯ ಎಡ ಬಲ ಸುತ್ತಮುತ್ತ ನೋಡು. ಆಸುಪಾಸಿನಲ್ಲೆಲ್ಲಾದರೂ ಇಚ್ಛಾಧಾರಿ ನರಗಳು ಕಂಡರೆ ನಿನ್ನ ಶಕ್ತಿಯನ್ನು ತೋರು. ಅವರು ಹರಿತ ವರ್ಣದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತೆ ತೋರು. ಹೋಗು. ಮನೆಯವ್ರು ಯಾರಾದ್ರೂ ನನ್ನ ನೋಡಿದ್ರು ಒಳಗೆ ನಾನು ರೂಮ್ ಸೇರ್ಕೋಬೇಕು. ಯಾರೋ ನನ್ನ ಅಸಲಿ ರೂಪ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರವರು? ಈ ಮನೇಲಿರೋರ ಅಥವಾ ಬೇರೆಯವರ? ಇಲ್ಲ, ನಾನು ನಾಗ ಅನ್ನೋದು ಯಾರ ಕಣ್ಣಿಗೂ ಕಾಣಬಾರ್ದು. ಶಿವಾನಿ ನಿಂತ್ಕೋ.
ಯಾಕೆ ಹಂಗೆ ಹೋಗ್ತಾ ಇದೆಯಾ? ಏನಾಯ್ತು? ನಂಗೆ ಸ್ವಲ್ಪ ಕೆಲಸ ಇದೆ. ಯಾವುದೇ ಕಾರಣಕ್ಕೂ ಯಾರಿಗೂ ನನ್ನ ಮೇಲೆ ಅನುಮಾನ ಬರಲೇಬಾರ್ದು. ಬಂದ್ರೆ ಅದರಿಂದ ಅಪಾಯ ಆಗೋದು ನನಗೆ. ಪರಮೇಶ್ವರ, ಯಾರ ಕಣಿಗೂ ಕಾಣದೇ ಇರೋ ಹಾಗೆ ಮಾಡಪ್ಪ. ಶಿವಾನಿ, ಬೆಳಗ್ಗೆ ಎಲ್ಲಿ ಹೋಗಿತ್ತಮ್ಮ ಸವಾರಿ? ಏ ಕಳ್ಳ, ಹೆಂಡತಿ ಮೇಲೆ ಎಷ್ಟು ಪ್ರೀತಿನೋ ನಿನ್ಗೆ. ಹೊರಗಡೆ ಸುತ್ತಾಡ್ಸ್ಕೊಂಡು ಅಡ್ಡಾಡ್ಸ್ಕೊಂಡು ಕರ್ಕೊಂಡು ಬಂದ್ಯಾ? ಬಾಬಾ, ಅದು ಯಾರಿಗೂ ಕೇಳ್ದೆ ಈ ಓಡಾಟ ಸುತ್ತಾಟ ಎಲ್ಲ ಅಲ್ವಾ? ಅಯ್ಯೋ, ಅವರಿಬ್ರು ಗಂಡ ಹೆಂಡತಿ, ಯಾರ್ ಪರ್ಮಿಷನ್ ಕೇಳ್ಬೇಕವ್ರು? ಹೆಂಡತಿ ಜೊತೆಗಿದ್ದಾಗ ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ಹೇಳು? ಅದರಲ್ಲೂ ಮಗುವಿನ ಸಂಭ್ರಮ ಬೇರೆ ಇದೆಯಲ್ಲ. ಹಲೋ ರೇಕ್ಸೋದು ಸಾಕು. ಇಬ್ರು ಸುಮ್ಮನೆ ವಾಕಿಂಗ್ ಹೋಗಿದ್ವಿ ಅಷ್ಟೇ. ಅದ್ಗೆ ಏನು ಮಾತಾಡ್ತಾನೆ ಇಲ್ಲ. ಏನಾಯ್ತು ಅದ್ಗೆ? ಏನಿಲ್ವಲ್ಲ. ತ್ರಿಶೂಲ್, ಏನು ಮಾಡ್ದೆ ಅವಳಿಗೆ? ಏನಣ್ಣ, ಅತ್ತಿಗೆ ಏನಾದ್ರು ಬೇಜಾರು ಮಾಡ್ದ? ಅತ್ತಿಗೆ ಅಣ್ಣ ಏನಾದ್ರು ಬೇಜಾರು ಮಾಡದ್ನಾ? ಅದು ಬೆಳಿಗ್ಗೆ ಬೇಗ ಎದ್ಬಿಟ್ನಲ್ಲ, ನಿದ್ದೆ ಸಾಲಿಲ್ಲ, ಅದಕ್ಕೆ ಮುಖ ಒಂಥರ ಇದೆ. ಹೋಗಿ ತಯಾರಾಗಿ ಬರ್ತೀನಿ. ಅದಕ್ಕೆ 1 ನಿಮಿಷ. ಏನಾಯ್ತು ಅದಕ್ಕೆ? ಆಗ್ಲಿಂದ ಕೈ ಬಚ್ಚಿಟ್ಕೊಳ್ತಿದ್ದೀರಾ? ಏನಾಗಿದೆ? ಏನಾಯ್ತಮ್ಮ? ಎಲ್ಲಿ ತೋರ್ಸು. ಏನೂ ಆಗಿಲ್ಲ, ಸುಮ್ಮನೆ ಇವಳೊಬ್ಳು. ಹೋಗಮ್ಮ, ನೀನು ರೆಡಿ ಆಗು. ಹೋಗು, ಅಮ್ಮೋರ್ ಗಂಟ ಆದೆ ನೀನು. ಗುರುಗಳೇ, ನೀವು ದಿಗ್ವಿಜಯ್ ಅವ್ರ ಮನೆ ಕಳಿಸಿದ ಶಕ್ತಿ ಗೆದ್ಬಿಡ್ತಾ? ಈಗ ನೀವು ಕಳಿಸಿದ ಶಕ್ತಿ ಇಚ್ಛಾಧಾರಿ ನಾಗಗಳನ್ನ ಎಡಮುರಿ ಕಟ್ಟಿ ಎಳ್ಕೊಂಬರ್ತದ? ಅಥವಾ ಇಚ್ಛಾಧಾರಿಗಳನ್ನ ಗುರುತಿಸಿ ನಿಮಗೆ ಬಂದು ಹೇಳುತ್ತಾ? ಹೇಳಿ ಸ್ವಾಮಿಗಳೇ, ಹೇಳಿ, ಏನಾಗುತ್ತೆ ಹೇಳಿ. ಸ್ವಾಮಿಗಳೇ, ನೀವೀಗ ಕಳಿಸಿರೋ ಶಕ್ತಿಗೆ ಇಚ್ಛಾಧಾರಿ ನಾಗಗಳು ಯಾರು ಅಂತ ತಿಳಿದಿರುತ್ತಾ? ಅದನ್ನ ಇಲ್ಲಿಗೆ ಎಳ್ಕೊಂಡು ಬರುತ್ತಾ? ಏನಾದರೂ ಎತ್ತರ ಇದ್ರೆ ಕೊಡಿ ಸ್ವಾಮಿಗಳೇ, ನಮಗೆ ಹಾವಿಂದ ಸಾವು ಬೇಡ ಸ್ವಾಮಿಗಳೇ. ಮೂಢ, ಸಾವನ್ನು ಸಾಯಿಸುವ ಧೈರ್ಯ ಇದ್ದವನಿಗೆ ಬದುಕಲ್ಲಿ ಗೆಲ್ಲೋಕೆ ಸಾಧ್ಯ, ಬದುಕಲ್ಲಿ ನಿಲ್ಲೋಕೆ ಸಾಧ್ಯ. ಎಲ್ಲ ಸರಿ ಹೋಗೋ ಸಮಯದಲ್ಲಿ ಭಯ ಯಾಕೆ? ಎಲ್ಲ ಸರಿ ಹೋಗೋ ಸಮಯ ಅಂದ್ರೆ ನಾಗಗಳು ಯಾರು ಅಂತ ಗೊತ್ತಾಯ್ತಾ ಸ್ವಾಮಿ? ಗೊತ್ತಾಗತ್ತೆ. ನಾಗಗಳಿರುವ ಜಾಗಕ್ಕೆ ಮಾರ್ಗನೇತ್ರನ ಪ್ರವೇಶವಾಗಿದೆ. ಹೇಗಾಯ್ತು? ಇದ್ದಕ್ಕಿದ್ದಾಗೆ ನಾನು ನಾಗಿಣಿಯಾಗಿ ಬದಲಾಗಿದ್ದು ಹೇಗೆ? ನಾಗಿಣಿಯಾಗಿ ಬದಲಾಗೋಕೆ ಇರೋದು 2 ದಾರಿ. ಒಂದು ನಾನೇ ಬಯಸಬೇಕು, ಅಥವಾ ನನ್ನ ಮೇಲೆ ಯಾರಾದ್ರೂ ಮಂತ್ರ ಪ್ರಯೋಗ ಮಾಡಬೇಕು. ಇವತ್ತು ನಾನು ನಾಗಿಣಿಯಾಗಿ ಬದಲಾಗಬೇಕು ಅಂತ ಬಯಸ್ತವಳಲ್ಲ, ಅಂದ್ರೆ ಇವತ್ತು ನನ್ನ ಮೇಲಾಗಿದ್ದು ಮಂತ್ರ ಪ್ರಯೋಗನ. ಯಾರಾದ್ರೂ ನಾನು ಮನುಷ್ಯಡ ಅಥವಾ ನಾಗಿಣಿನ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರ. ನಾನು ಸುತ್ತಮುತ್ತ ನೋಡಿದಾಗ ಯಾರು ಇರಲಿಲ್ಲ, ತ್ರಿಶೂಲ್ ಮಾತ್ರ ಇದ್ದ. ಅವನು ಹೀಗೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ. ಮತ್ತೆ ಹೇಗೆ ಹೀಗಾಗೋಕೆ ಹೇಗೆ ಸಾಧ್ಯ? ಬೇರೆ ಎಲ್ಲೋ ಇಟ್ಕೊಂಡು ಯಾರಾದ್ರೂ ನನ್ನ ಮೇಲೆ ಮಂತ್ರ ಪ್ರಯೋಗ ಮಾಡ್ತಾ ಇದ್ದಾರ.